ಸಿಗ್ತಿಲ್ಲ. ಹೀಗಾಗಿ ಹೋಟೆಲ್ಗಳ ಫುಡ್ ರೇಟ್ ಏರಿಕೆಯಾಗಿದೆ. ಹೋಟೆಲ್ಗಳ ಮುಂದೆ ಬೋರ್ಡ್ ಹಾಕಿದಂತಹ ಮಾಲೀಕರು ಸಿಲಿಂಡರ್ ಸಿಗ್ತಿಲ್ಲ ಅನ್ನುವಂಥದ್ದು ಎಲ್ಲ ಕಡೆಯೂ ಕೂಡ ಇದೇ ಕೂಗಿದೆ. ಇನ್ನು ಹೋಟೆಲ್ಗಳ ವಿಚಾರಕ್ಕೆ ಬಂದ್ರೆ ಒಂದು ಕಡೆ ಸಿಲಿಂಡರ್ ಸಿಗ್ತಿಲ್ಲ, ಇನ್ನೊಂದು ಕಡೆ ಫುಡ್ ರೇಟ್ ಏರಿಕೆಯಾಗಿದೆ. ಹೋಟೆಲ್ಗಳ ಮುಂದೆ ಬೋರ್ಡ್ ಹಾಕಿದ್ದಾರೆ ಮಾಲೀಕರು. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸಿಲಿಂಡರ್ ಸಮಸ್ಯೆ ಉಂಟಾಗಿರುವಂಥದ್ದು. ಹೋಟೆಲ್ನಲ್ಲಿ ಮೆನ್ಯೂ ಕೂಡ ಕಟ್ ಮಾಡಲಾಗಿದೆ. ಮಿನಿಮಮ್ ಐಟಮ್ಸ್ ಮಾತ್ರ ಇರುತ್ತೆ. ಅಡುಗೆ ಅನಿಲ ಅಭಾವದಿಂದ ಸೀಮಿತವಾಗಿದೆ ಮೆನ್ಯೂ ಕೂಡ. ಓಪನ್ ಆಗಿರುವ ಹೋಟೆಲ್ಗಳಲ್ಲೂ ದರ ಏರಿಕೆಯ ಬಿಸಿ ಉಂಟಾಗಿದೆ. ಗ್ಯಾಸ್ ಏರಿಕೆ ಬೆನ್ನಲ್ಲೇ ಇದೀಗ ಹೋಟೆಲ್ಗಳ ತಿಂಡಿ ಕೂಡ ದುಬಾರಿಯಾಗಿರುವಂಥದ್ದು. ಇಂದು 5-10 ರೂಪಾಯಿ ಏರಿಕೆ, ನಾಳೆ ಇನ್ನೆಷ್ಟಾಗುತ್ತೋ ನೋಡಬೇಕು. ಸಾಲು ಸಾಲು ಬೆಲೆ ಏರಿಕೆಯ ಕಾರಣದಿಂದ ಐಟಿ ಸಿಟಿ ಜನ ತತ್ತರಿಸಿ ಹೋಗಿದ್ದಾರೆ. ಸಿಲಿಂಡರ್ ಸಿಗ್ತಿಲ್ಲ ಒಂದು ಕಡೆ, ಇನ್ನೊಂದು ಕಡೆ ಸಿಗೋ ಫುಡ್ಗೂ ಕೂಡ ರೇಟ್ ಜಾಸ್ತಿ. ಹೋಟೆಲ್ಗಳ ಮುಂದೆ ಬೋರ್ಡ್ ಹಾಕಿ ಮಾಲೀಕರು ಈ ರಾಜ್ಯಾದ್ಯಂತ ಇದೇ ಪರಿಸ್ಥಿತಿಯನ್ನ, ಸಿಲಿಂಡರ್ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ. ಆದರೆ ಸಾಕಷ್ಟು ಹೋಟೆಲ್ಗಳು ಬಂದಾಗಿದೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ. ಮತ್ತಷ್ಟು ಹೋಟೆಲ್ಗಳಲ್ಲಿ ಅಡುಗೆಯ ಅನಿಲ ಇದ್ದು ಫುಡ್ ಸಿಗ್ತಿದ್ರು ಕೂಡ ತಿಂಡಿ ತಿನಿಸುಗಳ ಬೆಲೆ ಅತ್ಯಂತ ದುಬಾರಿಯಾಗಿರುವಂಥದ್ದು. 1 ಡಬಲ್ ಕೊಟ್ಟು ಇವತ್ತು ಗ್ರಾಹಕ ಫುಡ್ ಐಟಮ್ಸ್ನ ತಗೊಳ್ಳುವಂತಹ ಪರಿಸ್ಥಿತಿ ಇದೆ. ಏಕೆಂದ್ರೆ ಗ್ಯಾಸ್ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಒಂದು ಕಡೆ ಗ್ಯಾಸ್ ಸಿಗ್ತಿಲ್ಲ, ಮತ್ತೊಂದು ಕಡೆ ಇನ್ಯಾವುದೋ ಬ್ರೋಕರೇಜ್ನಿಂದ ಗ್ಯಾಸ್ ಸಿಲಿಂಡರ್ಗಳನ್ನು ಹೋಟೆಲ್ನವರು ಪಡೆದು ಹೋಟೆಲನ್ನು ನಡೆಸುವಂಥ ಪರಿಸ್ಥಿತಿ ಉಂಟಾಗಿದೆ. ಹಾಗಾಗಿ ಎಷ್ಟೋ ಐಟಮ್ಸ್ಗಳ ಮೆನ್ಯೂ ಕಟ್ ಆಗಿರುವಂಥದ್ದು. ಮಿನಿಮಮ್ ಮೆನ್ಯೂ ಮಾತ್ರ ಇವತ್ತು ಹೋಟೆಲ್ನಲ್ಲಿ ಸಿಗ್ತಿದೆ. ಜೊತೆಗೆ ಆ ಮೆನ್ಯೂನಲ್ಲೂ ಕೂಡ ಸಿಗೋ ಐಟಮ್ಸ್ಗಳಿಗೆ 1 ಡಬಲ್ ರೇಟ್ ಆಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಇದೇ ಪರಿಸ್ಥಿತಿ ಇದೆ. ಪೂರ್ತಿಯಾಗಿ ಮೆನ್ಯೂ ಕೂಡ ಹೋಟೆಲ್ನವರು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅಡುಗೆ ಅನಿಲ ಅಭಾವದಿಂದ ಮೆನ್ಯೂ ಕೂಡ ಸೀಮಿತವಾಗಿರುವಂಥದ್ದು. ಇನ್ನು ಸೀಮಿತವಾಗಿರುವಂತಹ ಮೆನ್ಯೂ ಅಲ್ಲಿರೋ ಐಟಮ್ಗಳಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಹೀಗಾಗಿ ಹೋಟೆಲ್ಗಳಿಗೆ ಅಂದ್ರೆ ನಿತ್ಯವಾಗಿ ಪಿಜಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಮತ್ತು ಬೇರೆ ಕಡೆ ಕೆಲಸಕ್ಕೆ ಹೋಗುವಂತಹ ಬ್ಯಾಚುಲರ್ಸು, ಸಾಕಷ್ಟು ಜನರಿಗೆ ಹೋಟೆಲ್ ಮತ್ತು ಮೆಸ್ಗಳನ್ನು ನಂಬಿಕೊಂಡು ಊಟ ಮಾಡಿಕೊಂಡಿರುವವರಿಗೆಲ್ಲ ಈಗ ಸಾಕಷ್ಟು ಸಮಸ್ಯೆಯನ್ನ ಇದು ತಂದೊಡ್ಡಿದೆ. ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳು ಭಾರಿ ದುಬಾರಿ ಆಗಿರುವಂಥದ್ದು, ಮೆನ್ಯೂ ಕಟ್ ಆಗಿರುವಂಥದ್ದು, ಮತ್ತಷ್ಟು ಹೋಟೆಲ್ಗಳೇ ಬಂದಾಗಿದೆ. ಇವತ್ತು 5-10 ರೂಪಾಯಿ ಒಂದೊಂದು ಐಟಮ್ಸ್ಗೆ ಏರಿಕೆ ಆಗಿದೆ. ಬಟ್ ನಾಳೆ ಎಷ್ಟಾಗುತ್ತೋ ಹೇಳಲಿಕ್ಕೆ ಆಗ್ತಿಲ್ಲ. ಸಾಲು ಸಾಲು ಬೆಲೆ ಏರಿಕೆಯ ಮಧ್ಯೆ ಜನ ತತ್ತರಿಸಿ ಹೋಗಿದ್ದಾರೆ. ಸಾಮಾನ್ಯ ನಾಗರಿಕ, ಬಡವರ್ಗ, ಮಧ್ಯಮ ವರ್ಗಕ್ಕೆ ಈ ಬಿಸಿ ಅತ್ಯಂತ ಭೀಕರವಾಗಿ ತಟ್ಟುತ್ತಾ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿರ್ಬೋದು, ಪಿಜಿಯಲ್ಲಿರುವಂಥವರಿರ್ಬೋದು, ಬೇರೆ ಕೆಲಸಕ್ಕಾಗಿ ಬೆಂಗಳೂರಿಗೆ ವಲಸೆ ಬಂದು ಇದ್ದಂಥವರಿರ್ಬೋದು, ಎಲ್ಲರೂ ಕೂಡ ಹೋಟೆಲ್ಲು ಮೆಸ್ಗಳನ್ನು ನೆಚ್ಕೊಂಡಿರ್ತಾರೆ. ಈಗ ಅದರ ಬಿಸಿ ತಟ್ಟುತ್ತಾ ಇದೆ.